ರೆಟ್ರೋ ಸವಾರಿ ಯೋ ತಂಬುರಯ್ಯ ಕುಯ್ದಿದ್ ಸಾಕು ನಿಲ್ಸಯ್ಯ. ರೆಟ್ರೋ ಸವಾರಿ ಶುರುವಾಯ್ತಯ್ಯ. ಸಾರಿ ಇನ್ನೇನ್ ಮುಗಿತಯ್ಯ. 2.1 ಬಿಗ್ ಎಫ್ಎಂ ಕೇಳ್ತಾ ಇದ್ರೆ ಅವತ್ ಮೈ ರಾಪಿಡ್ ರಾಶ್ಮಿ 1 ಗಂಟೆ 15 ನಿಮಿಷ ಆಗಿದೆ. ಇದೀಗ ಇನ್ನು ಮುಂದೆ ಲೈನ್ ನಲ್ಲಿ ಕಲಿಯುಗ ದಂಪತಿನಲ್ಲಿ ಚಂದ್ರಶೇಖರ್ ಮಂಜುಳಾ ದಂಪತಿ ಸೆಕೆಂಡ್ ರೌಂಡ್ ಬಂದಿದ್ದಾರೆ. ಗಂಡ ಉತ್ತರಿಸ್ತಾರೆ ಇವಾಗ. ಓಕೆ ಹೇಳ್ರಿ ಗಂಡ, ನಿಮ್ಮ ಹೆಂಡತಿಯ ಫೇವರೇಟ್ ಹೇರ್ ಸ್ಟೈಲ್ ಯಾವುದು? ಹೇರ್ ಸ್ಟೈಲ್ ಅಂದ್ರೆ ಹಿಂಗ್ ರೈಟ್ ಸೈಡ್ ಬಾಚ್ತೀವಲ್ಲ ಅದಕ್ಕೆ ಜಾಸ್ತಿ ಇದು. ನೋಡ್ರಿ ನಿಮ್ ಹೆಂಡತಿ ಏನ್ ಹೇಳಿದ್ರು ಅಂತ. ಸಿಎ ತಲೆ ಬಾಚ್ಕೊಂಡ್ ಬಿಟ್ರೆ ಬೇರೆ ತರ ಹೇರ್ ಸ್ಟೈಲ್ ಅಂತ ಏನು ಮಾಡ್ಕೊಳಲ್ಲ. ರೀ ಗಂಡ, ನೀವ್ ಯಾರನ್ನ ನೋಡ್ತೀರಿ ನೀವು? ನೋಡಿದಾರೆ. ಓಕೆ, ಮುಂದಿನ ಪ್ರಶ್ನೆ ಹೋಗ್ತೀನಿ. ನಿಮ್ಮ ಹೆಂಡತಿ ಸರಿ ಮನೆ ಕೆಲಸ ಯಾವ್ದ್ರ ಬಗ್ಗೆ ತುಂಬಾ ಗೊಣಗಾಡ್ತಾರೆ ರೀ? ಅಡಿಗೆ ಮಾಡೋದಕ್ಕೆ ಗೊಣಗಾಡ್ತಾರೆ ಜಾಸ್ತಿ. ಅಡಿಗೆ. ಅಬಾಷ್, 2 ಪ್ರಶ್ನೆ ಮ್ಯಾಚ್ ಆಯ್ತು. ಇಲ್ಲಿದೆ ನೋಡಿ ಕಡೆಯ ಪ್ರಶ್ನೆ. ರೀ ಗಂಡ, ನಿಮ್ಮ ಹೆಂಡತಿ ನಿಮ್ಮಿಂದ ಮುಚ್ಚಿಟ್ಟಿರುವಂತ ಒಂದು ವಿಚಾರ ಯಾವುದು? ಅವಳು ಎಕ್ಸಾಮ್ ಅಲ್ಲಿ BA ಪಾಸ್ ಆಗಿಲ್ಲ ನಮ್ಗೆ ಹೇಳಲ್ಲ, ಆಮೇಲೆ ಗೊತ್ತಾಯ್ತು ಫೇಲ್ ಆಗಿದ್ದಾಳ. ಸೊ ಬೇಸಿಕಲಿ BA ಫೇಲ್ ಆಗಿದ್ದು ಮುಚ್ಚಿಟ್ಟಿದ್ರು. ಹೌದು. ಯಾವ್ದಿಲ್ಲ ಇದ್ರೆ ನಮ್ಮ ಅಪ್ಪ ಮನೇಲಿ ಏನಾದ್ರು ನಡೆದ್ರೆ ಅದನ್ನೇನಾದ್ರು ಮುಚ್ಚಿಟ್ಬಿಡೋದು, ಅಷ್ಟ್ ಬಿಟ್ರೆ ಬೇರೆ ಏನು ಕಾರಣ ಇಲ್ಲ. ಅಯ್ಯೋ, ಮತ್ತೆ ನೀವು BA ಫೇಲ್ ಆಗಿದ್ದು ಮುಚ್ಚಿಟ್ಟಿಲ್ವಾ ನೀವು? ಅಯ್ಯೋ ಇಲ್ಲ ರೀ ಮೇಡಮ್, ಅವ್ರೇನೇನೋ ಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ ಸೊ ಈಗ ಫೇಲಾ ಪಾಸಾ ನೀವು BA? ಪಾಸ್ ಆಗಿದೆ. ಅಂತೂ ಇಂತೂ ಪಾಸೋ ಫೇಲೋ ಒಟ್ಟಿನಲ್ಲಿ 2 ಪ್ರಶ್ನೆ ಇಲ್ಲಿ ಪಾಸ್ ಆಗಿದೆ. ಕಂಗ್ರಾಚುಲೇಷನ್ಸ್ ಗಂಡ ಹೆಂಡ್ತಿರು ಇಬ್ರಿಗೂ ನಾನು ಕೊಡ್ತಾ ಇದ್ದೀನಿ ಬ್ರಿಟಾನಿಯಾ ಕಡೆಯಿಂದ ಒಂದು ಹ್ಯಾಂಪ. ಓಕೆ, ಕಡೆದಾಗಿ ಗಂಡ ಹೆಂಡ್ತಿರು ದಾಂಪತ್ಯ ಜೀವನ ಅಂದ್ರೆ ಏನು? ಹೆಂಡತಿ ಫಸ್ಟು ಅರ್ಥ ಮಾಡ್ಕೊಂಡು ನಡಿಬೇಕು. ಯಾವ್ದೇ ಕಷ್ಟ ಬರ್ಲಿ ಸುಖ ಬರ್ಲಿ ಇಬ್ರು ಸಮಾನಾಗಿ ಹಂಚ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ಇನ್ನೊಂದು ಮನೆಯ ರಾಮಾಯಣವು ಮುಗಿಯಿತು. ಇನ್ನು ಮುಂದೆ ಶ್ರೀರಾಮಚಂದ್ರ ಇಂದ ಹಾಡು ಬರ್ತಾ ಇದೆ. ಏನ್ ಕೇಳ್ತಾರೆ ರೇಟೋ ಸವಾರಿ? ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಆನ್ 39890927.